ಬಿಗ್ ಬಾಸ್ ಸೀಸನ್ 10 ಕೊನೆಯ ಹಂತದಲ್ಲಿದೆ. ಇನ್ನು ಕೆಲವೇ ದಿನಗಳಲ್ಲಿ ಫಿನಾಲೆ ಕೂಡ ನಡೆಯಲಿದೆ. ಜನವರಿ 27 ಮತ್ತು 28ರಂದು ಅದ್ದೂರಿಯಾಗಿ ಬಿಗ್ ಬಾಸ್ ಫಿನಾಲೆ ಪ್ರಸಾರ ಆಗಲಿದೆ. ಕಿಚ್ಚ ಸುದೀಪ್ ಅವರು ಇವತ್ತು ಈ ಸೀಸನ್ನ ಕೊನೆಯ ಪಂಚಾಯಿತಿಯನ್ನ ನಡೆಸಲಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಏನಾದರೂ ತಪ್ಪು ಮಾಡಿದ್ರೆ ಅದನ್ನ ಕಿಚ್ಚ ಸುದೀಪ್ ಅವರು ವಾರದ ಕೊನೆಯಲ್ಲಿ ಬಂದು ಚೆನ್ನಾಗಿ ಕ್ಲಾಸ್ ತಗೋತಾರೆ. ಅದು ಗೊತ್ತಿರುವ ವಿಚಾರ. ಆದರೆ ಎಲಿಮಿನೇಟ್ ಆಗಿ ಹೋದವರು ತಪ್ಪು ಮಾಡಿದ್ರೆ ಅಂಥವರ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದು ತುಂಬಾನೇ ಕಡಿಮೆ. ಆದರೆ ಈ ವಾರ ಅವರು ಈ ಬಗ್ಗೆ ಮಾತನಾಡುವ ಎಲ್ಲ ಸಾಧ್ಯತೆ ಇದೆ. ಅದಕ್ಕೆ ಕಾರಣ ಆಗಿರೋದು ಇಶಾನಿ ಮತ್ತು ರಕ್ಷಕ್ ನೀಡಿರುವ ಕೆಲವು ಹೇಳಿಕೆಗಳು. ಕಳೆದ ವಾರ ಕಿಚ್ಚ ಸುದೀಪ್ ಅವರೇ ಹೇಳಿರುವಂತೆ 15ನೇ ವಾರದಲ್ಲಿ ಸಾಕಷ್ಟು ಟ್ವಿಸ್ಟ್ಗಳು ಇರಲಿದೆ ಅಂತ ಹೇಳಿ ಹೋಗಿದ್ರು. ಅದರಂತೆ 15ನೇ ವಾರ ಕೆಲವು ಮಹತ್ವದ ಘಟನೆಗಳು ನಡೆದಿತ್ತು. ಈಗಾಗಲೇ ಎಲಿಮಿನೇಟ್ ಆಗಿ ಹೊರಗೆ ಹೋಗಿದ್ದ ಮೈಕಲ್ ಅಜಯ್, ಸ್ನೇಹಿತ್ ಗೌಡ, ಇಶಾನಿ, ರಕ್ಷಕ್, ಸಿರಿ, ಭಾಗ್ಯಶ್ರೀ ದೊಡ್ಡಮನೆಯೊಳಗೆ ಕಾಲಿಟ್ಟಿದ್ರು. ಈ ಸಂದರ್ಭದಲ್ಲಿ ಇಶಾನಿ ಹೇಳಿದ ಮಾತುಗಳಿಗೆ ತೀವ್ರ ಟೀಕೆ ಕೂಡ ವ್ಯಕ್ತವಾಗಿತ್ತು. ಡ್ರೋನ್ ಪ್ರತಾಪ್ ಅವರನ್ನ ಕಾಗಿ ಅಂತ ಇಶಾನಿ ಹೇಳಿದ್ದಲ್ಲದೆ ಸಿಕ್ಕಾಪಟ್ಟೆ ಅವಮಾನ ಮಾಡಿ ಮನೆಯಿಂದ ಹೊರಹೋಗಿದ್ರು. ಇದರ ಬಗ್ಗೆ ವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಪ್ರಸ್ತಾಪ ಮಾಡ್ತಾರೆ ಅನ್ನೋದಕ್ಕೆ ಇದೀಗ ಒಂದು ಸುಳಿವು ಸಿಕ್ಕಿದೆ. ಇದಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟ ರಕ್ಷಕ್ ಕೂಡ ಡ್ರೋನ್ ಪ್ರತಾಪ್ ಜೊತೆಗೆ ಬೆಡ್ಶೀಟ್ ವಿಚಾರದಲ್ಲಿ ಕಿರಿಕ್ ಮಾಡ್ಕೊಂಡ್ರು. ಅಷ್ಟೇ ಅಲ್ಲದೆ ಬಿಗ್ ಬಾಸ್ನಿಂದ ಆಚೆ ಹೋದ ನಂತರ ಸಂದರ್ಶನಗಳಲ್ಲಿ ಮಾತನಾಡುವಾಗ ರಕ್ಷಕ್ ಕಿಚ್ಚ ಸುದೀಪ್ ಅವರ ಬಗ್ಗೆನೂ ಬಹಳ ಕೇವಲವಾಗಿ ಮಾತನಾಡಿದ್ರು. ಅದರಿಂದ ಕಿಚ್ಚ ಅಭಿಮಾನಿಗಳು ರೊಚ್ಚಿಗೆದ್ದು ಕ್ಷಮೆ ಕೇಳೋವರೆಗೂ ಬಿಟ್ಟಿರಲಿಲ್ಲ. ಹಾಗಾಗಿ ಈ ಬಗ್ಗೆ ಕೂಡ ವಾರದ ಕಥೆಯಲ್ಲಿ ಕಿಚ್ಚ ಸುದೀಪ್ ಅವರು ಈ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅನ್ನುವ ಸುಳಿವೊಂದು ಸಿಕ್ಕಿದೆ. ಕಲರ್ಸ್ ಕನ್ನಡ ವಾಹಿನಿ ಹಂಚಿಕೊಂಡ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ಈ ಬಗ್ಗೆ ಮಾತಾಡಿದ್ದಾರೆ. ಈ ವಾರ ಮನೆಗೆ ಹಳೆ ಗೆಳೆಯರು ವಾಪಸ್ ಬಂದ್ರು. ಅವರು ಹೊಸ ಉತ್ಸಾಹ ತಂದ್ರ ಅಥವಾ ಇರುವ ಉತ್ಸಾಹವನ್ನ ಹಾಳು ಮಾಡಿ ಹೋದ್ರ ಅಂತ ಕಿಚ್ಚ ಪ್ರಶ್ನೆ ಮಾಡಿದ್ದಾರೆ. ಈ ಸೀಸನ್ನ ಕೊನೆ ಪಂಚಾಯಿತಿಯಲ್ಲಿ ಈ ಎಲ್ಲ ವಿಷಯಗಳು ಪ್ರಸ್ತಾಪ ಆಗಲಿದೆ. ಹಳೆಯ ಸ್ಪರ್ಧಿಗಳಿಗೂ ಕಿಚ್ಚ ಬೆಂಡೆತ್ತುತ್ತಾರೆ ಅನ್ನೋದನ್ನ ನೋಡೋದಕ್ಕಂತಾನೆ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಇನ್ನು ಇಶಾನಿ ಪ್ರತಾಪ್ಗೆ ಅವಮಾನ ಮಾಡಿದ್ದು ಹೀಗೆ ಕಾಗೆ ಕಕ್ಕ ಮಾಡಿ ಎಲ್ಲ ಕಡೆ ಹೋಗ್ತಾನೆ ಇದೆ, ಸಿಂಪತಿ ಕಾರ್ಡ್ ಬಳಕೆ ಮಾಡಿ ಅಂತ ಇಶಾನಿ ಹೇಳಿದ್ರು. ಎಲಿಮಿನೇಟ್ ಆದ ನಂತರ ಅತಿಥಿಯಾಗಿ ಬಿಗ್ ಬಾಸ್ ಮನೆಯೊಳಗೆ ಕಾಲಿಡುವ ಅವಕಾಶ ಇಶಾನಿಗೆ ಸಿಕ್ಕಿತ್ತು. ಅತಿಥಿಯಾಗಿ ಬಂದ ಅವರು ಇಷ್ಟೆಲ್ಲ ಖಾರವಾಗಿ ಮಾತನಾಡುವ ಅವಶ್ಯಕತೆನೇ ಇರಲಿಲ್ಲ ಅಂತ ಡ್ರೋನ್ ಪ್ರತಾಪ್ ಅಭಿಮಾನಿಗಳು ಹೇಳ್ಕೊಂಡಿದ್ರು. ಇದು ಇಶಾನಿ ಹಾಗೆ ರಕ್ಷಕ್ ವಿಚಾರವಾದ್ರೆ, ಇನ್ನು ನಮ್ರತ ಅವರು ನಿನ್ನೆ ನನ್ನ ಗೆಳೆತನವನ್ನ ಬಳಸಿಕೊಂಡ್ರಿ ಅಂತ ಕಾರ್ತಿಕ್ ಮೇಲೆ ಬಹಳ ದೊಡ್ಡ ಆರೋಪ ಮಾಡಿದ್ರು. ಈ ವಿಚಾರದ ಬಗ್ಗೆನೂ ಕಿಚ್ಚ ಮಾತನಾಡಲಿದ್ದಾರೆ. ಸ್ನೇಹಿತ್ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದ ನಂತರ ನಮ್ರತ ಗೌಡ ಅವರು ಕಾರ್ತಿಕ್ ಮಹೇಶ್ ಜೊತೆ ಸ್ನೇಹ ಬೆಳೆಸಿಕೊಂಡಿದ್ರು. ಇಬ್ಬರ ಮಧ್ಯೆ ಆಪ್ತತೆ ಬೆಳೆದಿತ್ತು. ಆದ್ರೆ ಈ ಸ್ನೇಹ ಕೊನೆಯಾಗಿದೆ. ಇತ್ತೀಚೆಗೆ ಬಿಗ್ ಬಾಸ್ ಮನೆಗೆ ಸ್ನೇಹಿತ್ ಅವರು ಅತಿಥಿಯಾಗಿ ಬಂದಿದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯಾಗಿತ್ತು. ನಿಮ್ಮ ಗೆಳೆತನ ಕೆಟ್ಟದಾಗಿ ಕಾಣ್ತಾ ಇದೆ ಅಂತ ಸ್ನೇಹಿತ್ ಅವರು ನಮ್ರತಾಗಿ ಹೇಳಿದ್ರಿಂದ ನಮ್ರತ ಸಾಕಷ್ಟು ಚಿಂತೆಗೆ ಒಳಗಾಗಿದ್ರು. ತುಂಬಾನೇ ಬೇಸರ ಮಾಡ್ಕೊಂಡಿದ್ರು. ಈಗ ಕಾರ್ತಿಕ್ ಮತ್ತೆ ನಮ್ರತ ಮಧ್ಯೆ ವೈಮನಸ್ಸು ಬಂದಿದೆ. ಇಬ್ರು ಕೂಡ ಜಗಳ ಮಾಡ್ಕೋತಿದ್ದಾರೆ. ನಮ್ರತ ಗೌಡ ಹಾಗೂ ಕಾರ್ತಿಕ್ ಇಬ್ರು ಕೂಡ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ರು. ಇಬ್ರು ಸಾಕಷ್ಟು ಫ್ಲರ್ಟ್ ಮಾಡ್ಕೊಂಡಿದ್ದಾರೆ. ಇದು ಎಲ್ರಿಗೂ ಕಾಣಿಸಿದೆ. ಯಾವಾಗ ದೊಡ್ಡ ಮನೆಗೆ ಅತಿಥಿಗಳು ಬಂದು ಹೋದ್ರೋ ನಮ್ರತ ಅವರು ಸದ್ಯ ಬದಲಾಗಿದ್ದಾರೆ. ಫ್ಲರ್ಟ್ ಮಾಡಿದ್ದು ತಪ್ಪು ಅನ್ನೋದು ಅವರಿಗೆ ಗೊತ್ತಾಗಿದೆ. ಹೀಗಾಗಿ ಕಾರ್ತಿಕ್ ವಿರುದ್ಧ ಅವರು ತಿರುಗಿ ಬಿದ್ದಿದ್ದಾರೆ. ಈ ಮಧ್ಯೆ ಕಾರ್ತಿಕ್ ಅವರು ನಮ್ರತಾಗೆ ಬೇಸರ ಆಗುವಂತೆ ನಡ್ಕೊಂಡಿದ್ದು ಇದು ನಮ್ರತ ಕೋಪವನ್ನ ಮತ್ತಷ್ಟು ಹೆಚ್ಚಿಸಿತ್ತು. ಈ ಹಿಂದೆ ತನಿಷ್ ಅವರ ಜೊತೆ ಕಾರ್ತಿಕ್ ತುಂಬಾನೇ ಆಪ್ತವಾಗಿದ್ದಾಗ ತಮ್ಮ ಟೀ ಕಪ್ ಅನ್ನ ತೊಳೆಸಿಕೊಳ್ತಾ ಇದ್ರು. ಈ ಆರೋಪ ಕಾರ್ತಿಕ್ ಮೇಲೆ ಕೇಳಿ ಬಂದಿತ್ತು. ಇದನ್ನ ಸುಳ್ಳು ಮಾಡಬೇಕು ಅಂತ ಹೊರಟಿದ್ದ ಕಾರ್ತಿಕ್ ಅವರು ತನಿಷ್ ಅವರನ್ನೇ ನಾಮಿನೇಟ್ ಮಾಡಿದ್ರು. ಇತ್ತೀಚೆಗೆ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದ್ದು ತನಿಷಾ ಔಟ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಯಾರು ಹೋಗ್ಬೇಕು ಅಂತ ಬಿಗ್ ಬಾಸ್ ಕೇಳಿದಾಗ ಕಾರ್ತಿಕ್ ನಮ್ರತ ಹೆಸರನ್ನ ತಗೊಂಡಿದ್ದು ನಮ್ರತ ಕೋಪಕ್ಕೆ ಕಾರಣ ಆಗಿತ್ತು. ನಾನು ಮನೆಯಿಂದ ಹೊರ ಹೋಗ್ಬೇಕು ಅಂತ ಯಾಕೆ ಹೇಳಿದ್ರೆ, ನೀವು ತನಿಷಾ ಹೆಸರನ್ನ ತಾನೇ ನಾಮಿನೇಟ್ ಮಾಡಿದ್ದು, ಅವರ ಹೆಸರನ್ನೇ ತಗೋಬೇಕಿತ್ತು. ನಾಮಿನೇಟ್ ಮಾಡೋದು ತನಿಷಾನ, ಯಾರು ಹೊರ ಹೋಗ್ಲಿ ಅಂತ ಕೇಳಿದಾಗ ನನ್ನ ಹೆಸರು ತಗೊಳ್ಳೋದಾ ಅಂತ ಸಿಟ್ಟಾಗ್ತಾರೆ ನಮ್ರತ. ಇದಕ್ಕೆ ಕಾರ್ತಿಕ್ ಎಲ್ರೂ ನಾಮಿನೇಟ್ ಆಗ್ಲಿ ಅಂತ ನಾನು ತನಿಷಾ ಹೆಸರನ್ನ ನಾಮಿನೇಟ್ ಮಾಡಿದ್ದು ಅಂತ ಹೇಳ್ತಾರೆ. ಆ ಬಳಿಕ ನಮ್ರತ ಅವರ ಕೋಪ ಮತ್ತಷ್ಟು ಜಾಸ್ತಿಯಾಗುತ್ತೆ. ನೀವು ನನ್ನ ಗೆಳೆತನವನ್ನ ಬಳಸಿಕೊಂಡ್ರಿ ಅಂತ ಸಿಟ್ಟಲ್ಲೇ ಹೇಳ್ತಾರೆ. ಫ್ಲರ್ಟ್ ವಿಚಾರದಲ್ಲಿ ಕೇವಲ ಕಾರ್ತಿಕ್ ಅವರ ತಪ್ಪು ಮಾತ್ರ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಮ್ರತ ಅವರು ಪ್ರತಿಕ್ರಿಯೆ ನೀಡಿದ್ದಕ್ಕೆ ಕಾರ್ತಿಕ್ ಅವರು ಮುಂದುವರೆದಿದ್ದು. ಹೀಗಾಗಿ ಈ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಪ್ರಮುಖವಾಗಿ ಇದರ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ನಮ್ರತ ಈ ರೀತಿಯ ಆರೋಪ ಮಾಡಿದ್ರೆ ಕಾರ್ತಿಕ್ ವ್ಯಕ್ತಿತ್ವಕ್ಕೂ ಧಕ್ಕೆ ಬರುತ್ತೆ. ಯಾಕಂದ್ರೆ ಇದು ಒಬ್ರಿಂದ ಆಗಿದ್ದಲ್ಲ, ಇಬ್ಬರು ಕೂಡ ತಪ್ಪು ಮಾಡಿದ್ದಾರೆ. ಹಾಗಾಗಿ ಈ ಬಗ್ಗೆ ಕಿಚ್ಚ ಇವರಿಬ್ಬರಿಗೂ ಬುದ್ಧಿವಾದವನ್ನ ಹೇಳುವ ಸಾಧ್ಯತೆ ಇದೆ. ನಮ್ರತಾಗೆ ಇಷ್ಟ ಇಲ್ಲ ಅಂದ್ಮೇಲೆ ಅದನ್ನ ಮೊದಲೇ ಹೇಳಬೇಕಿತ್ತು. ಈ ರೀತಿ ಮಾಡಬೇಡಿ ಅಂತ ಕ್ಯಾಮರಾ ಮುಂದೆ ಹೇಳುವ ಬದಲು ಡೈರೆಕ್ಟ್ ಆಗಿ ಕಾರ್ತಿಕ್ ಮುಂದೆ ಹೇಳಿದಿದ್ರೆ ಇದು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ.
ಇನ್ನು ಕೆಟ್ಟ ರಾಜಕೀಯ ಮಾಡಿರುವ ತುಕಾಲಿ ಸಂತೋಷ್ ಹಾಗೆ ವರ್ತೂರ್ ಸಂತೋಷ್ಗೂ ಕಿಚ್ಚ ಸುದೀಪ್ ಅವರು ಚಳಿ ಬಿಡಿಸಲಿದ್ದಾರೆ. ಬಿಗ್ ಬಾಸ್ 10ರ ಮುಂದಿನ ವಾರ ಗ್ರ್ಯಾಂಡ್ ಫಿನಾಲೆ. ಹೀಗಾಗಿ 45 ಲಕ್ಷ ರೂಪಾಯಿ ಇದ್ದ ಬಹುಮಾನ ಹಣವನ್ನ 50 ಲಕ್ಷಕ್ಕೆ ಏರಿಸಿಕೊಳ್ಳುವ ಅವಕಾಶವನ್ನ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಕೊಟ್ಟಿದ್ರು. ಹಿಂದಿನ ವಾರಗಳಲ್ಲಿ ಕ್ಯಾಪ್ಟನ್ಸಿ ಚಟುವಟಿಕೆಗಳಿಗೆ ನೀಡಲಾಗಿದ್ದ ಟಾಸ್ಕ್ ಅನ್ನೇ ಈ ವಾರ ಪುನಃ ಬಿಗ್ ಬಾಸ್ ಕೊಟ್ಟಿದ್ರು. ಇದರಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಸ್ಪರ್ಧಿಗಳ ಮಧ್ಯೆ ಪೈಪೋಟಿ ಶುರುವಾಗಿತ್ತು. ಪರಿಣಾಮ ಅವಕಾಶಕ್ಕಾಗಿ ಕಿತ್ತಾಟ ಕೂಡ ನಡೆದಿದೆ. ವೋಟಿಂಗ್ನಲ್ಲಿ ರಾಜಕೀಯ ಕೂಡ ಆಗಿದೆ. ಮೈಕಲ್ ಕ್ಯಾಪ್ಟನ್ ಆದ ಚಟುವಟಿಕೆಯನ್ನ ಬಿಗ್ ಬಾಸ್ ಹೇಳಿದಾಗ ವಿನಯ್ ತುಕಾಲಿ ಸಂತು ಮಧ್ಯೆ ಜೋರಾದ ಗಲಾಟೆ ಆಗುತ್ತೆ. ಇಬ್ಬರ ಮಧ್ಯೆ ಏಕವಚನದಲ್ಲಿ ಕಿತ್ತಾಟ ಕೂಡ ನಡೆಯುತ್ತೆ. ಅಸಭ್ಯ ಸನ್ನೆ, ಆಕ್ಷೇಪಾರ್ಹ ಮಾತುಗಳು ಕೂಡ ಬರುತ್ತೆ. ಇಲ್ಲಿ ತುಕಾಲಿ ಸಂತೋಷ್ ಅವರು ರೊಚ್ಚಿಗೇಳೋದಕ್ಕೆ ಕಾರಣ ಅವರ ಪ್ಲಾನ್ಗಳೆಲ್ಲ ಉಲ್ಟಾ ಆಗುತ್ತೆ ಅಂತ. ಯಾಕಂದ್ರೆ ಅವರೊಂದು ಲೆಕ್ಕಾಚಾರವನ್ನ ಹಾಕೊಂಡಿದ್ರು, ಅದು ತಲೆ ಕೆಳಗಾಗುತ್ತೆ ಅಂತ ವಿನಯ್ ಜೊತೆಗೆ ಜಗಳ ಕೆಳೆದಿದ್ರು. 15ನೇ ವಾರದಲ್ಲೂ ಈ ರೀತಿಯ ಕೆಟ್ಟ ರಾಜಕೀಯ ಮಾಡಿದ ತುಕಾಲಿ ಸಂತೋಷ್, ವರ್ತೂರ್ ಸಂತೋಷ್ ಹಾಗೆ ಕಾರ್ತಿಕ್ಗೂ ಕೂಡ ಕಿಚ್ಚ ಸುದೀಪ್ ಅವರು ಬೆಂಡೆತ್ತೋದು ಪಕ್ಕಾ ಅನ್ಬೋದು. ತುಕಾಲಿ ಸಂತೋಷ್ ಹಾಗೆ ವರ್ತೂರ್ ಸಂತೋಷ್ ಅವರು ಬೀನ್ ಬ್ಯಾಗ್ ಮೇಲೆ ಕೂತು ಸದಾ ಬೇರೆಯವರಿಗೆ ಗುಂಡಿ ತೋಡೋ ಬಗ್ಗೆನೇ ಯೋಚನೆ ಮಾಡ್ತಾರೆ. ಅದರಲ್ಲೂ ತುಕಾಲಿ ಸಂತೋಷ್ ಅವರು ಯಾರ ಬಗ್ಗೆನಾದ್ರೂ ಒಳ್ಳೆಯ ಮಾತನ್ನ ಹೇಳಿದ್ರೆ ಅದನ್ನ ಪೂರ್ತಿಯಾಗಿ ನಂಬುವಂತಿಲ್ಲ. ಯಾಕಂದ್ರೆ ಇದಾದ ಮರುಕ್ಷಣವೇ ಅವರು ಹಿಂದಿನಿಂದ ಕೆಟ್ಟ ಮಾತನ್ನ ಹೇಳ್ತಾರೆ. ಈ ಮಧ್ಯೆ ಸಂತು ಪಂತು ಗಾಳಕ್ಕೆ ಕಾರ್ತಿಕ್ ಸಿಕ್ಕಿಬಿದ್ರೆ ಎನ್ನುವ ಪ್ರಶ್ನೆ ಮೂಡಿದೆ. ಕಾರ್ತಿಕ್ ಅವರಿಗೆ ಯಾರು ಇಲ್ಲದಂತೆ ಆಗಿತ್ತು. ಆಪ್ತವಾಗಿದ್ದ ತನಿಷಾ ಎಲಿಮಿನೇಟ್ ಆಗಿದ್ರು. ಸಂಗೀತ ಶೃಂಗೇರಿ ಜೊತೆ ಬಾಂಧವ್ಯ ಕೊನೆಯಾಗಿದೆ. ನಮ್ರತಾ ಗೌಡ ಅವರು ಸಿಟ್ಟು ಮಾಡ್ಕೊಂಡಿದ್ದಾರೆ. ಪ್ರತಾಪ್ ಅವರು ಹೊಂದಿಕೆಯಾಗೋದಿಲ್ಲ. ವಿನಯ್ ಅವರ ಜೊತೆಗಿನ ಗೆಳೆತನ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇದೆ. ಈ ಕಾರಣದಿಂದ ಅವರು ತುಕಾಲಿ ಸಂತೋಷ್ ಹಾಗೆ ವರ್ತೂರ್ ಸಂತೋಷ್ ಜೊತೆ ಸೇರಿಕೊಂಡ್ರು. ಇತ್ತೀಚೆಗೆ ಕಾರ್ತಿಕ್ ಅವರು ಗೇಮ್ ಗೆದ್ದಾಗ ಅವರ ಬೆಂಬಲಕ್ಕೆ ನಿಂತಿದ್ದು ಇದೇ ಸಂತು ಪಂತು. ಕಷ್ಟದ ಸಮಯದಲ್ಲಿ ಜೊತೆಯಾದ್ರು ಅಂತ ಅವರ ಜೊತೆನೆ ಹೋಗಿದ್ದಾರೆ. ಇಷ್ಟು ದಿನ ತಪ್ಪು ಮಾಡಿದ್ರೆ ಸಂತು ಪಂತು ಮಾತ್ರನೇ ಬೈಗುಳ ತಿಂತಾ ಇದ್ರು. ಇದೀಗ ಇವರ ಜೊತೆಗೆ ಮತ್ತೊಬ್ಬ ಸ್ಪರ್ಧಿ ಸೇರ್ಪಡೆಗೊಂಡಿದ್ದಾರೆ. ಸದ್ಯ ತುಕಾಲಿ ಸಂತೋಷ್ ತೋಡುವ ಗುಂಡಿಯಲ್ಲಿ ಕಾರ್ತಿಕ್ ಅವರು ಕೂಡ ಪಾಲನ್ನ ಪಡ್ಕೋಬೇಕಾಗುತ್ತೆ. ಹೀಗಾಗಿ ಕಾರ್ತಿಕ್ ಅವರಿಗೆ ಇದರಿಂದ ತೊಂದರೆಯೇ ಹೆಚ್ಚು ಅನ್ನೋದು ಅನೇಕರ ಅಭಿಪ್ರಾಯ. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗ್ತಾರೆ ಎಂಬ ಕುತೂಹಲ ಹೆಚ್ಚಿತ್ತು. ನಮ್ರತಾ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಎಂಬ ಸುದ್ದಿ ವೈರಲ್ ಆಗಿತ್ತು. ಹಾಗಾದ್ರೆ ಡಬಲ್ ಎಲಿಮಿನೇಷನ್ ಇರೋದ್ರಿಂದ ಮತ್ತೊಬ್ಬ ಸ್ಪರ್ಧಿ ಯಾರು ಎನ್ನುವ ಚರ್ಚೆ ಕೂಡ ಆರಂಭವಾಗಿದೆ. ತುಕಾಲಿ ಸಂತೋಷ್ ಅವರು ಈ ವಾರ ನಾಮಿನೇಟ್ ಆಗಿಲ್ಲ. ಹಾಗಾಗಿ ವರ್ತೂರ್ ಸಂತೋಷರನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕಳುಹಿಸ್ತಾರೆ ಎಂಬ ಚರ್ಚೆ ಕೂಡ ನಡೀತಾ ಇದೆ. ನಿಮ್ಮ ಪ್ರಕಾರ ಯಾವ ಇಬ್ಬರು ಸ್ಪರ್ಧಿಗಳು ಆಚೆ ಬರಬೇಕಿತ್ತು ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಇನ್ನು ಈ ವಾರ ಉತ್ತಮ ಹಾಗೆ ಕಳಪೆ ಕೊಡುವ ವಿಚಾರದಲ್ಲಿ ಮೋಸ ಆಗಿದೆ ಅಂತ ವೀಕ್ಷಕರು ಹೇಳ್ತಿದ್ದಾರೆ. ಈ ವಾರ ವರ್ತೂರ್ ಸಂತೋಷ್ ಅಥವಾ ತುಕಾಲಿ ಸಂತೋಷ್ಗೆ ಕಳಪೆ ಹೋಗ್ಬೇಕಿತ್ತು. ಆದ್ರೆ ಅವರು ವೈಯಕ್ತಿಕವಾಗಿ ಡ್ರೋನ್ ಪ್ರತಾಪ್ರನ್ನೇ ಟಾರ್ಗೆಟ್ ಮಾಡಿ ಕಳಪೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಡ್ರೋನ್ ಪ್ರತಾಪ್ ಅತ್ಯದ್ಭುತವಾಗಿ ಆಡಿದ್ದಾರೆ. 2 ಗಂಟೆಗಳ ಕಾಲ ಒಂದು ಟಾಸ್ಕ್ ಅನ್ನ ಮಾಡಿದ್ದಾರೆ. ಹಾಗಿದ್ರೂ ಕೂಡ ಅವರಿಗೆ ಕಳಪೆ ಕೊಟ್ಟಿದ್ದು ಸರಿಯಲ್ಲ. ವರ್ತೂರ್ ಸಂತೋಷ್ ಅವರಿಗೆ ಈ ಕಳಪೆ ಪಟ್ಟ ಹೋಗ್ಬೇಕಿತ್ತು ಅಂತ ಅನೇಕರ ಅಭಿಪ್ರಾಯವಾಗಿದೆ. ನಿಮ್ಮ ಪ್ರಕಾರ ಯಾರಿಗೆ ಕಳಪೆ ಯಾರಿಗೆ ಉತ್ತಮ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.